ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ನಾವು ಕೂಡ ಅಷ್ಟೇ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೇಯಸ್ ಫುಡ್ಡಿ ಆ್ಯಂಡ್ ಬ್ಲಾಗ್ಸ್. ನಾನು ರಮ್ಯಾ. ಇದು ನನ್ನ ಡೈಲಿ ರೊಟೀನ್ ಜೊತೆಗೆ ನನ್ನ ಮಗು ಆದ ನಂತರ ನನ್ನ ಸ್ಕಿನ್ ಕೇರ್ ಹೇಗಿರುತ್ತೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನಾನು ಎಲ್ಲ ಒರೆಸ್ಬಿಟ್ಟು ಉದಿಸ್ಲು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಾದ್ಮೇಲೆ ನಾನು ಇವತ್ತು ನನ್ನ ಸಿಂಪಲ್ ಸ್ಕಿನ್ ಕೇರ್ ಹೇಗಿರುತ್ತೆ ಅಂತ ತೋರಿಸ್ತಿದ್ದೀನಿ. ನಾನು ಪಾಪು ಇರೋದ್ರಿಂದ ವೀಕಲ್ಲಿ 2 ಟೈಮ್ಸ್ ಮಾತ್ರ ನಾನು ಸ್ಕಿನ್ ಕೇರ್ ಮಾಡ್ಕೊಳ್ತೀನಿ. ಬೇಸಿಕ್ ಮೇಕಪ್ ಕೂಡ ತೋರಿಸ್ತೀನಿ. ನಾನು ಮನೇಲಿದ್ರೆ ಯಾವ ರೀತಿ ಮೇಕಪ್ ಮಾಡ್ತೀನಿ ಸಿಂಪಲ್ಲಾಗಿ ಅಂತ ಕೂಡ. ಮೊದಲಿಗೆ ನಾನು ಮುಖ ಎಲ್ಲ ವಾಶ್ ಮಾಡ್ಕೊಂಬಂದಿದ್ದೀನಿ. ನಾನು ಫೇಸ್ ವಾಶ್ ಯೂಸ್ ಮಾಡೋದು ಪಾಂಡ್ಸು. ಅದೇ ನನಗೆ ಫಸ್ಟಿಂದ ನಾನು ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ತುಂಬ ಪಿಂಪಲ್ಸ್ ಎಲ್ಲ ಕಮ್ಮಿ ಆಗಿದೆ, ಅದನ್ನು ಯೂಸ್ ಮಾಡ್ತಿರೋದು. ನಾನು ಸುಮಾರು ದಿವಸದಿಂದ ಯೂಸ್ ಮಾಡ್ತಿದ್ದೀನಿ. ಹಾಗೆ ಸ್ಕ್ರಬ್ಬಿಂಗು ಮತ್ತು ಫೇಶಿಯಲ್ ಕೂಡ ಮನೆಯಲ್ಲೇ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದಲೇ ಮಾಡ್ಕೊಳ್ತೀನಿ. ನಾನು ಮನೇಲಿ ಯಾವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀನಿ ಅಂದರೆ, ಫೇಶಿಯಲ್ಗೆ ಟೊಮೊಟೊ ಮತ್ತು ಶುಗರ್ನ ಅಪ್ಲೈ ಮಾಡ್ತೀನಿ ಫೇಸ್ಗೆ. ಒಂದು 10 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ರೀತಿ ಮಾಡ್ಕೊಳ್ತೀನಿ. ಅಂದರೆ ಇದೆಲ್ಲ ಡಾರ್ಕ್ ಸರ್ಕಲ್ ಎಲ್ಲ ಕಮ್ಮಿ ಮಾಡುತ್ತೆ. ಹಾಗೆ ಕಲೆನೂ ಕೂಡ ತೆಗೆಯುತ್ತೆ, ಸ್ಕಿನ್ ಕೂಡ ಬ್ರೈಟ್ ಆಗುತ್ತೆ. ವೀಕಲ್ಲಿ 2 or 3 ಟೈಮ್ಸ್ ಅಪ್ಲೈ ಮಾಡ್ಕೊಬೋದು. ಒಂದು 10 ಮಿನಿಟ್ಸ್ ಚೆನ್ನಾಗಿ ಫೇಸ್ಗೆ ಅಪ್ಲೈ ಮಾಡ್ತೀನಿ ಇದನ್ನು. ಶುಗರ್ ಎಲ್ಲ ಸ್ವಲ್ಪ ಫೇಸ್ಗೆ ಅಪ್ಲೈ ಆಗೋ ರೀತಿ. ತದನಂತರ ಸ್ಕ್ರಬ್ಬಿಂಗಿಗೆ ಅಂತ ತೊಗೊಂಡಿದ್ನಲ್ವ ಕಾಫಿ ಪುಡಿನೂ ಕೂಡ ಅಷ್ಟೇ ಡಿಪ್ ಮಾಡಿಕೊಂಡು ಟೊಮೊಟೊ ಅದನ್ನು ಕೂಡ ಚೆನ್ನಾಗಿ ಫೇಸ್ಗೆ ಒಂದು 10 ಮಿನಿಟ್ಸ್ ಚೆನ್ನಾಗೆ ಮಸಾಜ್ ರೀತಿ ಮಾಡ್ತೀನಿ. ಇದು ಡೆಡ್ ಸ್ಕಿನ್ನೆಲ್ಲ ರಿಮೂವ್ ಮಾಡಿಸುತ್ತೆ ಡೆಡ್ ಸ್ಕಿನ್ ಸೆಲ್ಸ್ನೆಲ್ಲ. ಹಾಗೆ ರಿಡ್ಯೂಸ್ ಮಾಡುತ್ತೆ ಬ್ಲ್ಯಾಕ್ ಹೆಡ್ಸ್ನೆಲ್ಲ ರಿಮೂವ್ ಮಾಡುತ್ತೆ, ಸಣ್ಣ ಟ್ಯಾನ್ ಅಥವಾ ಬರ್ನ್ ಆಗಿದ್ದರೆ. ತದನಂತರ ನಾನು ಕೈಯಲ್ಲೇ ಒಂದು 2 ನಿಮಿಷ ಮಸಾಜ್ ರೀತಿ ಮಾಡ್ಕೊಳ್ತೀನಿ. ನೋಡಿ, ಇದು ಒಂದು 20 ಮಿನಿಟ್ಸ್ ಡ್ರೈ ಆದ ನಂತರ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ನೀವೇ ನೋಡ್ತಿರ್ಬೋದು. ಸಿಂಪಲ್ ಸ್ಕಿನ್ ಕೇರ್ ನಾನು ಇಷ್ಟೇ ಮಾಡೋದು. ನಾನು ಬೇಸಿಕ್ ಮೇಕಪ್ ಕೂಡ ತೋರಿಸ್ತೀನಿ ಯಾವ ರೀತಿ ಮನೇಲಿದ್ರೆ ಮಾಡ್ತೀನಿ ಅಂತ. ನಾನು ಪಾಂಡ್ಸ್ ಅವರ ಮಾಯ್ಶ್ಚರೈಸರ್ ತೊಗೊಂಡಿದ್ದೀನಿ. ನಾನು ಜಾಸ್ತಿ ಪಾಂಡ್ಸೇ ಯೂಸ್ ಮಾಡೋದು ಕೂಡ. ಹಾಗಾಗಿ ಮಾಯ್ಶ್ಚರೈಸರ್ ಬದಲಿಗೆ ಅಪ್ಲೈ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಇದು ಮಾಯ್ಶ್ಚರೈಸರು. ಹಾಗಾಗಿ ಸುಮಾರು ದಿವಸದಿಂದ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ತದನಂತರ ಇದಕ್ಕೆ ನಾನು ಮನೇಲಿದ್ದರೂ ಕೂಡ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ನಾನು ಗ್ಲೋ ಆ್ಯಂಡ್ ಲವ್ಲಿಯಸ್ ಸನ್ಸ್ಕ್ರೀನ್ ತೊಗೊಂಡಿದ್ದೀನಿ. ನಾನು ಮನೇಲಿದ್ದರೂ ಅಥವಾ ಹೊರಗೆ ಹೋದರೂ ಕಂಪಲ್ಸರಿ ನಾನು ಯೂಸ್ ಮಾಡ್ತೀನಿ, ಮಾಡಲೇಬೇಕು. ಬೇಸಿಗೆಗಾಲದಾಗಂತೂ ತುಂಬ ಯೂಸ್ಫುಲ್ಲು ಸನ್ಸ್ಕ್ರೀನು. ನಾನು ಯೂಸ್ ಮಾಡ್ತೀನಿ. ಇಷ್ಟೇ ನಾನು ಯೂಸ್ ಮಾಡೋದು ಮನೇಲಿದ್ದರೆ. ನಾನು ಯಾವುದೇ ರೀತಿ ಕ್ರೀಮ್ ಅಪ್ಲೈ ಮಾಡೋದಿಲ್ಲ ಮನೇಲಿದ್ದಾಗ. ಹೊರಗಡೆ ಹೋದರೆ ಮಾತ್ರ ನಾನು ಪಾಂಡ್ಸ್ ಕ್ರೀಮ್, ವೈಟ್ ಬ್ಯೂಟಿ ಪಾಂಡ್ಸ್ ಕ್ರೀಮ್ನ ಯೂಸ್ ಮಾಡ್ತೀನಿ. ನೋಡಿ, ನನಗೆ ತುಂಬ ಸ್ಕಿನ್ ಸ್ಮೂತ್ ಕೂಡ ಆಗಿದೆ. ನನಗೆ ಯಾವುದೇ ರೀತಿ ಕಲೆಗಳು ಕೂಡ ಇಲ್ಲ ಫೇಸಲ್ಲಿ, ನೀವೇ ನೋಡ್ತಿರ್ಬೋದು. ಹಾಗೆ ನಾನು ಲಿಪ್ ಬಾಮು ಕೂಡ ಅಪ್ಲೈ ಮಾಡ್ತೀನಿ. ಇಲ್ಲೇ ಲೋಕಲಲ್ಲಿ ತೊಗೊಂಡಿರೋದು ಇದು. ಅದನ್ನೇ ಅಪ್ಲೈ ಮಾಡ್ತೀನಿ. ಇಷ್ಟೇ ನಾನು ಮನೇಲಿದ್ದರೆ ಮೇಕಪ್ ಮಾಡೋದು ಅಂದರೆ ಸಿಂಪಲ್ಲಾಗಿ. ನೀವೇ ನೋಡ್ತಿರ್ಬೋದು. ಇಷ್ಟೇ ಸಿಂಪಲ್ ಬೇಸಿಕ್ ಮೇಕಪ್ ಕೂಡ ಇದು ಮಾಡ್ಕೊಳೋದು. ನನಗೆ ಸ್ಕ್ರಬ್ಬಿಂಗ್ ಮಾಡ್ಕೊಳೋದ್ರಿಂದ ಪಿಂಪಲ್ಸ್ ಎಲ್ಲ ಕಮ್ಮಿ ಆಗಿದೆ. ಹಾಗಾಗಿ ವೀಕಲ್ಲಿ 2 ಟೈಮ್ ಅಂತೂ ಮಾಡ್ಕೊಳ್ತೀನಿ. ನಾನು ಸ್ಕಿನ್ ಕೇರ್ ಎಲ್ಲ ಮುಗಿಸ್ಬಿಟ್ಟು ಬಂದು ಪೂಜೆ ಕೂಡ ಮುಗಿಸ್ಕೊಂಡೆ. ಮಾರ್ನಿಂಗ್ ಟಿಫನ್ಗೆ ಅಂತ ಹೋಟೆಲ್ ಸ್ಟೈಲಲ್ಲಿ ವೆಜಿಟೇಬಲ್ ರೈಸ್ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಯಾವ ರೀತಿ ರೈಸ್ ಬಾತ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ತೋರಿಸ್ತೀನಿ. ನಾನು ಎಲ್ಲ ಥರ ತರಕಾರಿ ಹಾಕ್ಬಿಟ್ಟು ರೈಸ್ ಬಾತ್ ಮಾಡ್ತಿದ್ದೀನಿ. ಯಾವ ರೀತಿ ಅಂತ ಕೂಡ ತೋರಿಸ್ತೀನಿ. ಮೊದಲಿಗೆ ನಾನು ಹಸಿಮೆಣ್ಸಿನ್ಕಾಯಿ, ಬೀನ್ಸ್, ಕ್ಯಾರೆಟ್, ಬೀಟ್ರೂಟ್, ಟೊಮೊಟೊ, ಈರುಳ್ಳಿ, ಬಟಾಣಿ ಕಾಳು ನೈಟೇ ನೆನೆಸ್ಬಿಟ್ಟು ಎತ್ತಿಟ್ಕೊಂಡಿದ್ದೆ. ಹಾಗೆ ಅಕ್ಕಿ ಕೂಡ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಮೊದಲಿಗೆ ನಾನು ಕುಕ್ಕರಲ್ಲೇ ಮಾಡ್ಕೊಳ್ತಿದ್ದೀನಿ. ಇದನ್ನ ಯಾವುದೇ ರೀತಿ ಪಾತ್ರೆಯಲ್ಲೆಲ್ಲ ಮಾಡ್ಕೊಳ್ತಾ ಇಲ್ಲ. ಕುಕ್ಕರ್ಗೆ ನಾನು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಬಿಸಿ ಆದ ನಂತರ ನಿಮಗೆ ಎಷ್ಟು ಪ್ರಮಾಣ ಎಣ್ಣೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಒಂದು 5 ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಯಾಕೆಂದರೆ ಆಲ್ರೆಡಿ ನಾನು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗಾಗಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಾದ ನಂತರ ನಾನು ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಜೀರಿಗೆ, ಇದು ಸಿಡ್ದು ಆದ ನಂತರ ನಾನು ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಇದನ್ನು ಅಷ್ಟೇ ಒಂದು 2-3 ಮಿನಿಟ್ಸ್ ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಅಂದರೆ ಹಸಿಮೆಣ್ಸಿನ್ಕಾಯಿ ಖಾರ ಬಿಡೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಬೇಕಾದ್ರೆ ನಿಮ್ಗೆ ಖಾರ ಕಮ್ಮಿ ಅನಿಸಿದರೆ ಎಕ್ಸ್ಟ್ರಾ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಬೋದು, ಅಥವಾ ಒಣ ಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಬೋದು, ಅಥವಾ ಖಾರ ಪುಡಿ ಕೂಡ ಹಾಕ್ಕೊಬೋದು. ಆಪ್ಷನಲ್ಲು, ಯಾವ್ದು ಬೇಕಾದ್ರೂ ಹಾಕ್ಕೊಬೋದು. ಇದು ಫ್ರೈ ಆದ ನಂತರ ಇದಕ್ಕೆ ಈರುಳ್ಳಿ ಕೂಡ ಹಾಕ್ಕೊಂಡು ಇದು ಅಷ್ಟೇ ಗೋಲ್ಡನ್ ಕಲರ್ವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಆ ಈರುಳ್ಳಿ ಕೂಡ ಅಷ್ಟೇ ಹಸಿ ವಾಸನೆ ಅವರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆಲೆ. ತದನಂತರ ನಾನು ಇದಕ್ಕೆ ಬಟಾಣಿ ಹಾಕ್ಕೊಳ್ತಿದ್ದೀನಿ. ಎಣ್ಣೆಲೆ ಮುಂಚೆನೇ ಬಟಾಣಿ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ಬಟಾಣಿ ಸಿಡಿಯುತ್ತೆ. ಹಾಗಾಗಿ ಈರುಳ್ಳಿ ಹಾಕ್ಕೊಂಡು ಆದ ನಂತರ ಬಟಾಣಿ ಹಾಕ್ಕೊಳ್ಳೋದ್ರಿಂದ ಅದೇನು ಸಿಡಿಯೋದಿಲ್ಲ. ತದನಂತರ ನಾನು ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ನಾನು ಇದಕ್ಕೆ ಯಾವುದೇ ರೀತಿ ಸ್ಪೈಸಸ್ ಯೂಸ್ ಮಾಡ್ತಾಯಿಲ್ಲ. ತದನಂತರ ಕ್ಯಾರೆಟು ಬೀನ್ಸ್ ಹಾಕ್ಕೊಂಡು ಇದನ್ನು ಅಷ್ಟೇ ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ಫ್ರೈ ಆದ ನಂತರ ನಾನು ಇದಕ್ಕೆ ಬೀಟ್ರೋಟ್ ಹಾಕ್ಕೊಳ್ತಿದ್ದೀನಿ. ಬೀಟ್ರೋಟ್ ಕೂಡ ಆಪ್ಷನ್ನು, ಹಾಕ್ಕೊಬೋದು, ಹಾಕದೇ ಇರ್ಬೋದು. ಬೇಕಾದರೆ ನೀವು ಇದಕ್ಕೆ ಎಲೆಕೋಸನ್ನ ಕೂಡ ಆ್ಯಡ್ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಕೆಲವರು ಎಲೆಕೋಸು ತಿನ್ನಲ್ವಲ್ಲ, ಅವರು ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕೊನೆಗೆ ನಾನು ಟೊಮೊಟೊ ಹಾಕ್ಕೊಂಡು 2 ನಿಮಿಷ ಎಣ್ಣೆಯಲ್ಲಿ ಎಲ್ಲ ಥರ ತರಕಾರಿ ಜೊತೆಗೆ ಟೊಮೊಟೊ ಕೂಡ ಚೆನ್ನಾಗಿ ಬಾಡಿಸ್ಕೊಂಡು ಆದ ನಂತರ ಅಕ್ಕಿ ಕೂಡ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಎಣ್ಣೆಲ್ಲ ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ಅನ್ನ ಕೂಡ ಉದುದ್ರಾಗಿ ಬರುತ್ತೆ. ನಾನು ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ, ಉದುದ್ರಾಗಿ ಬರೋದು ಟೇಸ್ಟಿಯಾಗಿ ಕೂಡ ಇರುತ್ತೆ. ನಾನು 2 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೆ. ನಾನು ಅದಕ್ಕೆ 3 ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ. ನಿಮ್ಮ ಅಳತೆ ಪ್ರಮಾಣಕ್ಕೆ ಎಷ್ಟಿದೆಯೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ನಾನು 3 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ನಾನು ಯಾವುದೇ ಥರದ ಮಸಾಲೆ ಹಾಕ್ಕೊಂಡಿಲ್ಲ, ಹಾಗೆ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಬೀಟ್ರೂಟ್ ಹಾಕಿರೋದ್ರಿಂದ ರೈಸ್ ಎಲ್ಲ ಸ್ವಲ್ಪ ರೆಡ್ ಕಲರ್ ಬಂದಿದೆ ಅಷ್ಟೇ. ಇಲ್ಲಿದ್ರೆ ನಾರ್ಮಲ್ ಆಗಿರುತ್ತೆ. ಎಲೆಕೋಸು ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೀವೇ ನೋಡ್ತಿರ್ಬೋದು ಎಷ್ಟು ಉದ್ದುದ್ರಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ವೆಜಿಟೇಬಲ್ ರೈಸ್ ಬಾತ್ ಕೂಡ ರೆಡಿ ಆಯಿತು ಹೋಟೆಲ್ ಸ್ಟೈಲಲ್ಲಿ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕೂಡ ಕಮೆಂಟ್ ಹಾಕಿ. ಹಾಗೆ ಬೆಳಗ್ಗೆ ಟಿಫನ್ಗೆ ಅಂತ ಮಾಡ್ಕೊಂಡಿದ್ದೆ, ನಾನು ಕೂಡ ಅಷ್ಟೇ ತಿಂದ್ಬಿಟ್ಟು ಬಂದೆ. ತುಂಬ ರುಚಿಯಾಗಿ ಕೂಡ ಇತ್ತು. ನೀವು ಇದಕ್ಕೆ ಬೇಕಾದರೆ ಸ್ಪೈಸಸ್ ಕೂಡ ಹಾಕ್ಕೊಂಡು ಮಾಡ್ಕೊಬೋದು. ನಾನು ಯಾವುದೇ ರೀತಿ ಸ್ಪೈಸಸ್ ಆಗಿಲ್ಲ. ಹಾಗೆ ಮನೆಗೆ ಆಂಟಿ ಅಂಕಲ್ ಬಂದರು, ಅವರು ಕೂಡ ಅಷ್ಟೇ ಪಾಪು ಇದನ್ನಲ್ವಾ ಅಂತೇಳಿ ಬ್ರೆಡ್ಡು, ಕೇಕ್ ಪೆನ್ನು ಅವೆಲ್ಲ ತೊಗೊಂಬಂದಿದ್ರು, ಬಿಸ್ಕೆಟ್ಸು, ಲಾಲಿಪಾಪ್ ಎಲ್ಲ ತೊಗೊಂಬಂದಿದ್ರು. ಪಾಪು ಕೂಡ ಅಷ್ಟೇ ಅಮ್ಮ ಕೊಡು ಅಂತ ಆಟ ಮಾಡ್ತಿದ್ದ ಅಂತ ಕೆಳಗಡೆ ಇಟ್ಟೆ. ಬ್ರೆಡ್ಡು ಕೆಳಗಡೆ ಪಾಪು ಬಂದಿದ್ಲು, ಅವಳಿಗೆ ಕೊಟ್ಟಿದ್ದೆ. ಅವಳು ತಿನ್ನಲಿಲ್ಲ, ಹಾಗೆ ಬಿಟ್ಟೋಗಿದ್ಲು. ಅದಕ್ಕೆ ತೊಗೊಂಡು ನಾನು ತಿಂತೀನಿ ಅಂತಿದ್ದ. ನಾನು ಬ್ರೆಡ್ಡೆಲ್ಲ ಅವನಿಗೆ ಕೊಡೋದಿಲ್ಲ, ಹಠ ಮಾಡ್ತಿದ್ದ ಒಂದು ಸ್ವಲ್ಪ ತಿಂತೀನಿ ಅಂತೇಳಿ. ಸರಿ ಒಂದು ಸ್ವಲ್ಪ ತಿನ್ನಲಿ ಅಂತೇಳಿ ಕೊಟ್ಟೆ. ಆಮೇಲೆ ಎತ್ತಿಟ್ಬಿಟ್ಟೆ, ನಾನು ಕೊಡಲಿಲ್ಲ ಅವನಿಗೆ. ಫುಲ್ಲೆಲ್ಲ ತಿನ್ನಿಸೋದಿಲ್ಲ ನಾನು ಬ್ರೆಡ್ಡು. ಹಠ ಮಾಡ್ತಿದ್ದ, ಸುಮಾರು ತಳ್ತಿದ್ದ ಅಂತ ಕೊಟ್ಟಿದ್ದೆ ಅಷ್ಟೇ. ಹಾಗೆ ಅವನಿಗೂ ಕೂಡ ಸ್ನಾನ ಮಾಡಿಸಿ ಕರ್ಕೊಂಬಂದಿದ್ದೆ. ಸಖತ್ ನಿದ್ದೆ ಬಂದಿತ್ತು ಅವನಿಗೂ ಕೂಡ ಸ್ನಾನ ಮಾಡಿಸಿರೋದ್ರಿಂದ. ಸರಿ ಅವನಿಗೂ ರೆಡಿ ಮಾಡಿಬಿಟ್ಟು ಮಲಗಿಸೋಣ ಅಂತ ಅಂದ್ಕೊಂಡು ಅವನು ಕೂಡ ಎದ್ದೇಳಿಸ್ಕೊಂಡು ರೆಡಿ ಮಾಡಿ ಮಲಗಿ ಎದ್ದ ಕೂಡ ಅವನು ಅಷ್ಟರೊಳಗಡೆ. ಅವ್ರ ಪಪ್ಪ ಡ್ಯೂಟಿಯಿಂದ ಬರಬೇಕಾದ್ರೆ ಮಾವಿನ ಹಣ್ಣು ತೊಗೊಂಬಂದಿದ್ರು, ರಸಪುರಿ ಮಾವಿನ ಹಣ್ಣು ತೊಗೊಂಬಂದಿದ್ರು. ಮಕ್ಳಿಗೆ ಮಾವಿನ ಹಣ್ಣು ಕೊಡ್ಬೋದು, 8 ಮಂತ್ ಕಂಪ್ಲೀಟ್ ಆದಮೇಲೆ ಮಕ್ಳಿಗೆ ಮಾವಿನ ಹಣ್ಣು ಕೊಡ್ಬೋದು. ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಕೊಡಬೇಕು. ಸೀಸನ್ ಅಂತ ಅಲ್ವಾ, ತಂದಾಗೆಲ್ಲ ಕೊಡಬಾರ್ದು ಮಕ್ಕಳಿಗೆ. ಸ್ವಲ್ಪ ಪ್ರಮಾಣದಲ್ಲಿ ವೀಕಲ್ಲಿ 1 ಟೈಮ್ ಆರ್ 2 ಟೈಮ್ ಕೊಟ್ಟರು ಓಕೆ, ನಡೆಯುತ್ತೆ. ಅದು ತುಂಬ ಸಿಹಿಯಾಗಿರೋಂತಹ ಮಾವಿನ ಹಣ್ಣು ಕೊಟ್ಟರು ಇನ್ನೂ ಒಳ್ಳೆಯದು. ಸಾರಿ, ಕೆಳಗಡೆ ತರಕಾರಿ ತರೋಕ್ಕೆ ಅಂತ ಕರ್ಕೊಂಡು ಹೋಗಿದ್ದೆ. ಮಳೆ ಕೂಡ ಬರ್ತಿತ್ತು, ಹಾಗಾಗಿ ಕೆಳಗಡೆ ರೂಮ್ ಅಕ್ಕರ ಮನೆಯಲ್ಲಿ ಅವನ್ನ ಕೂರಿಸ್ಬಿಟ್ಟು TV ನೋಡೋಕೆ ಬಿಟ್ಟು ನಾನು ಬೇಗ ಹೋಗ್ತಕ್ಕೆ ತೊಗೊಂಬಂದ್ಬಿಟ್ಟೆ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ ನಮ್ಮ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ಸಪೋರ್ಟ್ ಮಾಡ್ತೀನಿ. ನನ್ನ ಚಾನಲ್ ಯಾವಾಗಲೂ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.